ಒರಿಜಿನಲ್ ಬೂಕರ್ ಪ್ರಶಸ್ತಿ ಗೆದ್ದಿದ್ದು ಬಾನು ಮುಸ್ತಕ್ ಅಲ್ಲ, ಬೂಕರ್ ಗೆದ್ದಿದ್ದು ದೀಪಾ ಬಸ್ತಿ. ಅಷ್ಟಕ್ಕೂ ಬೂಕರ್ ಪ್ರಶಸ್ತಿ ಅಂದ್ರೆ ಏನು? ಪುಸ್ತಕ ಅನುವಾದ ಮಾಡಿದ್ರೆ ಸಿಗುತ್ತಾ 50 ಲಕ್ಷ. ಇತಿಹಾಸ ತಜ್ಞ ಧರ್ಮೇಂದ್ರ ವಿಡಿಯೋ ವೈರಲ್. ವಿಶ್ವವಿಖ್ಯಾತ ಮೈಸೂರು ದಸರಾ 2025 ಉದ್ಘಾಟನೆಗೆ ಲೇಖಕಿ ಬಾನು ಮುಸ್ತಕ್ರನ್ನು ರಾಜ್ಯ ಸರ್ಕಾರ ಆಯ್ಕೆ ಮಾಡಿರುವ ವಿಚಾರ ವ್ಯಾಪಕ ಪರವಿರೋಧ ಚರ್ಚೆಗಳಿಗೆ ಕಾರಣವಾಗಿದೆ. ಇದರ ಬೆನ್ನಲ್ಲೇ ಬೂಕರ್ ಪ್ರಶಸ್ತಿ ಅಂದ್ರೆ ಏನು, ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಗೆ ಅರ್ಹತೆ ಏನು ಎನ್ನುವ ಚರ್ಚೆಗಳ ನಡುವೆ ಇತಿಹಾಸ ತಜ್ಞ ಧರ್ಮೇಂದ್ರ ಅವರ ವಿಡಿಯೋ ಒಂದು ವೈರಲ್ ಆಗಿದ್ದು, ಅವರು ಒರಿಜಿನಲ್ ಬೂಕರ್ ಪ್ರೈಸ್ ವಿಜೇತರು ಬಾನು ಮುಸ್ತಕ್ ಅಲ್ಲ ಎಂದು ಹೇಳಿದ್ದಾರೆ. ಹಾಗಾದ್ರೆ 2025 ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ಸಿಕ್ಕಿದ್ದು ಯಾರಿಗೆ? ಈ ಪ್ರಶಸ್ತಿಯ ಮಾನದಂಡವಾದರೂ ಏನು ಅಂತ ನೋಡೋಣ. ಹೌದು, ಹಾಸನ ಮೂಲದ ಲೇಖಕಿ ಬಾನು ಮುಸ್ತಕ್ರನ್ನು ರಾಜ್ಯ ಸರ್ಕಾರ ಈ ಬಾರಿ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದ್ದು, ಇದಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಹಲವು ಬಿಜೆಪಿ ನಾಯಕರು, ಹಿಂದೂ ಮುಖಂಡರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಲೇಖಕಿ ಬಾನು ಮುಸ್ತಕ್ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದು, ಅವರನ್ನು ಅವರ ಮಸೀದಿಯೊಳಗೆ ಬಿಡುವುದಿಲ್ಲ. ಹೀಗಿರುವಾಗ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ರಾಜ್ಯ ಸರ್ಕಾರಕ್ಕೆ ಪ್ರಶ್ನಿಸುತ್ತಿದ್ದಾರೆ. ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯ ಇತಿಹಾಸ. ಬೇರೆ ಭಾಷೆಗಳಿಂದ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಲಾದ ಸೃಜನಶೀಲ ಸಾಹಿತ್ಯ ಅಥವಾ ಸಣ್ಣ ಕಥೆಗಳಿಗೆ ಕೊಡುವ ಜಗತ್ತಿನ ಪ್ರತಿಷ್ಠಿತ ಸಾಹಿತ್ಯ ಪ್ರಶಸ್ತಿ ಇದು. ಬ್ರಿಟನ್ನ ಬೂಕರ್ ಪ್ರಶಸ್ತಿ ಫೌಂಡೇಶನ್ ವಾರ್ಷಿಕವಾಗಿ ಈ ಪ್ರಶಸ್ತಿಯನ್ನು ನೀಡುತ್ತದೆ. ಬ್ರಿಟನ್ ಅಥವಾ ಐರ್ಲೆಂಡ್ನಲ್ಲಿ ಪ್ರಕಟವಾದ ಕೃತಿಗಳನ್ನು ಮಾತ್ರ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗುತ್ತದೆ. ಈ ಪ್ರಶಸ್ತಿಯ ಬಹುಮಾನ ಮೊತ್ತ 50,000 ಪೌಂಡ್ ಅಥವಾ 57.34 ಲಕ್ಷ. 2005ರಲ್ಲಿ ಈ ಪ್ರಶಸ್ತಿಯನ್ನು ಆರಂಭಿಸಲಾಗಿತ್ತು. ಆಗ ಇದಕ್ಕೆ ಮ್ಯಾನ್ ಆಫ್ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ಎಂದು ಹೆಸರಿಡಲಾಗಿತ್ತು. 2015ರಲ್ಲಿ ನಿಯಮ ಬದಲಾವಣೆ ಆದ ನಂತರ ಪ್ರಶಸ್ತಿಯ ಹೆಸರು ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಎಂದು ಬದಲಾಯಿಸಲಾಯಿತು. ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯ ಪ್ರಮುಖ ಉದ್ದೇಶಗಳು ಏನು ಎಂದು ನೋಡುವುದಾದರೆ, ಜಗತ್ತಿನ ಹಲವು ಭಾಷೆಗಳಲ್ಲಿ ಬರೆದ ಕೃತಿಗಳನ್ನು ಇಂಗ್ಲಿಷ್ ಮೂಲಕ ವಿಶ್ವ ಓದುಗರಿಗೆ ತಲುಪುವುದು, ವಿಭಿನ್ನ ಸಂಸ್ಕೃತಿಗಳು, ಪರಂಪರೆಗಳು ಮತ್ತು ಸಮಾಜಗಳನ್ನು ಓದುಗರಿಗೆ ಪರಿಚಯಿಸುವುದರ ಜೊತೆಗೆ ಲೇಖಕರಿಗೂ ಹಾಗೂ ಅನುವಾದಕರಿಗೂ ಸಮಾನ ಗೌರವವನ್ನು ನೀಡುವುದಾಗಿದೆ. ಯುರೋಪ್, ಏಷ್ಯಾ, ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾದಂತಹ ದೇಶಗಳಲ್ಲಿ ಬರೆದಿರುವ ಸೃಜನಶೀಲ ಕೃತಿಗಳನ್ನು ಗುರುತಿಸಲಾಗುವುದು. ಇನ್ನು ಬಾನು ಮುಸ್ತಕ್ ಅವರು ಈ ಪ್ರಶಸ್ತಿಗೆ ಭಾಜನರಾದ ಭಾರತದ 2ನೇ ಲೇಖಕಿ. 2022ರಲ್ಲಿ ಗೀತಾಂಜಲಿ ಶ್ರೀ ಅವರ ಟ್ಯಾಂಬ್ ಆಫ್ ಸ್ಟ್ಯಾಂಡ್ ಹಿಂದಿ ಕಾದಂಬರಿ ಕೃತಿಗೆ ಈ ಪ್ರಶಸ್ತಿ ಬಂದಿತ್ತು. ಇನ್ನು ದೀಪಾ ಬಸ್ತಿ ಅವರು ಈ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತದ ಮೊದಲ ಅನುವಾದಕಿ ಆಗಿದ್ದಾರೆ. ಏನಿದು ವಿವಾದ? ಬಾನು ಮುಸ್ತಕ್ ಅವರ ಹಸೀನಾ ಮತ್ತು ಇತರೆ ಕಥೆಗಳು ಕಥಾ ಸಂಕಲನಕ್ಕೆ ಬೂಕರ್ ಪ್ರಶಸ್ತಿ ಬಂದಿದೆ ಎಂದು ಹೇಳಲಾಗಿತ್ತು. ಆದರೆ ಅವರ ಈ ಕಥಾ ಸಂಕಲನದ ಅನುವಾದಿತ ಹಾರ್ಟ್ ಲ್ಯಾಂಪ್ ಎಂಬ ಕೃತಿಗೆ ಪ್ರಶಸ್ತಿ ಲಭಿಸಿದೆ. ಈ ಕೃತಿಯನ್ನು ಇಂಗ್ಲಿಷ್ಗೆ ಅನುವಾದಿಸಿದವರು ದೀಪಾ ಬಸ್ತಿಯಾಗಿದ್ದು, ಅವರಿಗೆ ಈ ಪ್ರಶಸ್ತಿ ಬಂದಿದೆ ಎಂಬ ವಾದಗಳು ಕೇಳಿಬರುತ್ತಿದೆ. ಇತಿಹಾಸ ತಜ್ಞ ಧರ್ಮೇಂದ್ರ ವಿಡಿಯೋ ವೈರಲ್. ಮೈಸೂರಿನಲ್ಲಿ ಹುಟ್ಟಿ ಬೆಳೆದ ಇವರು ಇಂಜಿನಿಯರಿಂಗ್ ಪದವಿ ಪಡೆದು ನಂತರ 2 ದಶಕಗಳ ಕಾಲ ಮಧ್ಯಪ್ರಾಚ್ಯದಲ್ಲಿ ಕೆಲಸ ಮಾಡಿ ಸವಿ ನೆನಪೆ ಮನದಲ್ಲಿ ಆರಾಧನೆ ಮತ್ತು ಮರೆತು ಹೋದ ಮೈಸೂರಿನ ಪುಟಗಳು ಎಂಬ ಕೃತಿಗಳನ್ನು ಪ್ರಕಟಿಸಿರುವ ಧರ್ಮೇಂದ್ರ ಇದೀಗ ಭಾರಿ ಚರ್ಚೆಗೆ ಗ್ರಾಸವಾಗಿರುವ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಕ್ ಅವರಿಗೆ ನಿಜವಾಗಿಯೂ ಬೂಕರ್ ಪ್ರಶಸ್ತಿ ಅವರ ಮೂಲ ಕೃತಿಗೆ ಸಂದಿದ್ದು ಅಲ್ಲ ಎಂದು ಹೇಳಿದ್ದಾರೆ. ವಾದ ವಿವಾದಗಳು ಇರುವಂತೆಯೇ ಇತ್ತ ಖ್ಯಾತ ಇತಿಹಾಸ ತಜ್ಞ ಧರ್ಮೇಂದ್ರ ಕುಮಾರ್ ಮಾಡಿರುವ ವಿಡಿಯೋ ಒಂದು ಇದೀಗ ಈ ಚರ್ಚೆಗೆ ಮತ್ತಷ್ಟು ವೇದಿಕೆ ಕಲ್ಪಿಸಿದ್ದು, ವಿಡಿಯೋದಲ್ಲಿ ಅವರು ಬೂಕರ್ ಪ್ರಶಸ್ತಿಯ ಕುರಿತು ಮಾಹಿತಿ ನೀಡಿದ್ದಾರೆ. ಈ ಬುಕರ್ ಪ್ರೈಸ್ ಅನ್ನತಕ್ಕಂಥದ್ದೇನಿದೆ ಅದು ಎರಡಿದೆ. ಒಂದು, ದ ಮೇನ್ ಬುಕರ್ ಪ್ರೈಸ್ ಈಸ್ ಫಾರ್ ಫಿಕ್ಷನ್ ರಿಟರ್ನ್ ಇನ್ ಇಂಗ್ಲಿಷ್. ಮೂಲ ಪುಸ್ತಕ ಇಂಗ್ಲಿಷ್ ಅಲ್ಲೇ ಬರೆದಿದ್ರೆ ಅದು ಮೇನ್ ಬುಕರ್ ಪ್ರೈಸ್. ಇನ್ನೊಂದು ದ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್. ಅದೇನಿಕಪ್ಪ ಅಂದ್ರೆ, ದಿಸ್ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಸ್ಪೆಸಿಫಿಕಲಿ ಸೆಲೆಬ್ರೇಟ್ಸ್ ದ ವರ್ಕ್ ಆಫ್ ಟ್ರಾನ್ಸ್ಲೇಟರ್ಸ್. ಈಗ ನಮ್ಗೇನ್ ಬಂದಿದೆಯಲ್ಲ ಬುಕರ್ ಪ್ರೈಸು, ಅದು ಟ್ರಾನ್ಸ್ಲೇಟರ್ ಅವ್ರಿಗೆ ಬಂದಿರೋದು, ದೀಪಾ ಬಸ್ತಿ ಅವ್ರಿಗೆ ಬಂದಿರೋದು. ನಾವು ಅವ್ರನ್ನ ಬಿಟ್ಟೇ ಬಿಟ್ಟಿದೀವಿ, ಅವ್ರನ್ನ ಮರ್ತೇ ಬಿಟ್ಟಿದೀವಿ, ಅವ್ರನ್ನ ಕಂಗ್ರ್ಯಾಚುಲೇಟೇ ಮಾಡಿಲ್ಲ. ಎಂತ ಜನ ನೋಡ್ರಿ ನಾವು. ಅವರು ಆ ಪುಣ್ಯಾತ್ಗೀತಿ ಎಲ್ಲೂ ಇದು ಟ್ರಾನ್ಸ್ಲೇಷನ್ ಬಂದಿರೋದು ಇದು ಬುಕರ್ ಪ್ರೈಸ್ ಅಂತಾನೆ ಹೇಳ್ಕೊಳ್ಳಿಲ್ವಲ್ರಿ, ಮೌನವಾಗ್ಬಿಟ್ರಲ್ರಿ. ನಾವು ಗುರುತಿಸ್ಲಿಲ್ವಲ್ರಿ, ಎಂತ ಜನ ನೋಡ್ರಿ ನಾವು. ಏನ್ ಹೇಳ್ತಾರೆ ನೋಡ್ರಿ ಗೂಗಲ್ ಅಪ್ಪ, ದಿಸ್ ಇಂಟರ್ನ್ಯಾಷನಲ್ ಪ್ರೈಸ್ ಸ್ಪೆಸಿಫಿಕಲಿ ಸೆಲೆಬ್ರೇಟ್ಸ್ ದ ವರ್ಕ್ ಆಫ್ ಟ್ರಾನ್ಸ್ಲೇಟರ್ಸ್ ಅಲ್ವಾ. ಇದೇನ್ ಪರ್ಪಸ್ ಇದು ಕೊಟ್ಟಿರೋದು ನೋಡ್ರಿ. ಬುಕರ್ ಪ್ರೈಸ್ ಯಾವ ಪರ್ಪಸ್ ಕೊಡ್ತಾರೆ? ಟು ಪ್ರಮೋಟ್ ಗ್ಲೋಬಲ್ ಫಿಕ್ಷನ್ ಅಂಡ್ ಹೈಲೈಟ್ ದ ಕ್ರೂಷಿಯಲ್ ವರ್ಕ್ ಆಫ್ ಟ್ರಾನ್ಸ್ಲೇಟರ್ಸ್. ಟ್ರಾನ್ಸ್ಲೇಷನ್ ಅನ್ನೋದು ಎಷ್ಟು ಪರಿಣಾಮಕಾರಿಯಾಗಿರ್ಬೇಕು ಅಂದ್ರೆ ಅದಕ್ಕೆ ಬುಕರ್ ಪ್ರೈಸ್ ಬಂದು ನೋಡ್ಬೇಕು.
ಸೊ ಅಂತ ಪರಿಣಾಮಕಾರಿಯಾಗಿ ಮನಸ್ಸಿಗೆ ಹೋಗಿ ನಾಟುವಂತ ಟ್ರಾನ್ಸ್ಲೇಷನ್ ಅನ್ನ ದೀಪಾ ಬಸ್ತಿ ಅವ್ರು ಮಾಡಿದ್ದಾರೆ. ಹಾಗಾಗಿ ಇದು ಬುಕರ್ ಪ್ರೈಸ್ ಬಂದಿದೆ. ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಇರೋದೇ ಟ್ರಾನ್ಸ್ಲೇಟರ್ಗಳಿಗೆ. ಅದನ್ನ ಬಹಳ ಸ್ಪೆಸಿಫಿಕ್ ಆಗಿ ಇಲ್ಲಿ ಗೂಗಲ್ ಅಪ್ಪ ಹೇಳ್ಬಿಟ್ಟಿದ್ದಾನೆ ಇಲ್ಲಿ. ಸೊ ಈ ಬುಕರ್ ಪ್ರೈಸ್ ಇದಕ್ಕೋಸ್ಕರ. ಇನ್ನೂ ಒಂದ್ ಕಡೆ ಹೇಳ್ತೇನೆ ನೋಡಿ, ಇನ್ ಎಸೆನ್ಸ್ ವೈಲ್ ದ ಮೈನ್ ಬುಕರ್ ಪ್ರೈಸ್ ಈಸ್ ಫಾರ್ ದ ಒರಿಜಿನಲ್ ಇಂಗ್ಲಿಷ್ ಲ್ಯಾಂಗ್ವೇಜ್ ವರ್ಕ್, ದ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಸ್ಪೆಸಿಫಿಕಲಿ ರೆಕಗ್ನೈಸಸ್ ಅಂಡ್ ರಿವಾರ್ಡ್ಸ್ ಟ್ರಾನ್ಸ್ಲೇಟೆಡ್ ಫಿಕ್ಷನ್. ನೋಡ್ರಿ, ಸೊ ಎಲ್ಲ ದೃಷ್ಟಿಯಿಂದ ದೀಪಾ ಬಸ್ತಿ ಅಭಿನಂದನಾರ್ಹರು, ಸ್ತುತ್ಯರ್ಹರು. ಅವ್ರಿಗೊಂದು ಹೃದಯಪೂರ್ವಕ ನಮನ. ಈ ವಿಡಿಯೋ ಸಾಮಾಜಿಕ ಜಾಲಗಳಲ್ಲಿ ಸಾಕಷ್ಟು ಶೇರ್ ಆಗುತ್ತಿದ್ದು ಮತ್ತಷ್ಟು ವಾದ ವಿವಾದಗಳಿಗೆ ಕಾರಣವಾಗಿದೆ. ಅದೇನೇ ಇದ್ರೂ ಹಿಂದೂಗಳು ಸಂಭ್ರಮದಿಂದ ಆಚರಿಸುವ ನಾಡ ಹಬ್ಬ ದಸರಾಗೆ ಮುಸ್ಲಿಂ ಸಮುದಾಯದ ವ್ಯಕ್ತಿಯನ್ನು ರಾಜ್ಯ ಸರ್ಕಾರ ಆಯ್ಕೆ ಮಾಡಿರೋದು ಜನಸಾಮಾನ್ಯರಲ್ಲಿ ಸಾಕಷ್ಟು ಆಕ್ರೋಶ ಮತ್ತು ಚರ್ಚೆ ಉಂಟು ಮಾಡುವಂತೆ ಮಾಡಿದೆ.